ತಿಳಿಯಬೇಕು ನಿಜವಾ, ಅರಿತಿರಬೇಕು ನೀ ಜನರ ಮನವ. ಬರುವರಿಲ್ಲ ಸಂಗಡ, ನಿನ್ನ ಕರ್ಮಕ್ಕೆ ನೀನೇ ಆಧಾರ. ಮಾಡಿದ ಕರ್ಮವೇ ನಿನ್ನ ಜೊತೆಗಾರ. ಬಂಧು ಬಾಂಧವರು ಈ ದೇಹದ ಬಂಧುಗಳಷ್ಟೇ, ಅರಿತು ಬಾಳಲು ಬೇಕು ನಿತ್ಯ ಸತ್ಯವಾ ಮನುಜ. ಯಾರು ಬರುವರು ನಿನ್ನ ಹಿಂದೆ, ಇತ್ತ ಬಾಯೆಂದು ಯಮ ಭಟರು ಎಳೆದೊಯ್ಯುವಾಗ. ಯಾರು ಬರುವರು ನಿನ್ನ ಹಿಂದೆ, ಇತ್ತ ಬಾಯೆಂದು ಯಮ ಭಟರು ಎಳೆದೊಯ್ಯುವಾಗ. ಯಾರು ಬರುವರು ನಿನ್ನ ಹಿಂದೆ. ಸತಿಸುತರುಗಳು ಬರುವುದಿಲ್ಲ, ನಿನ್ನ ಹಿತವಾದ ಬಂಧು ಸ್ನೇಹಿತ ಬರುವುದಿಲ್ಲ. ಸತಿಸುತರುಗಳು ಬರುವುದಿಲ್ಲ, ನಿನ್ನ ಹಿತವಾದ ಬಂಧು ಸ್ನೇಹಿತ ಬರುವುದಿಲ್ಲ. ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ, ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ. ಅಗ್ನಿಪತಿಯಲ್ಲದೆ ಬೇರೆ ಗತಿ ಇಲ್ಲ. ಯಾರು ಬರುವರು ನಿನ್ನ ಹಿಂದೆ, ಇತ್ತ ಬಾಯೆಂದು ಯಮ ಭಟ ಎಳೆದೊಯ್ಯುವಾಗ. ಯಾರು ಬರುವರು ನಿನ್ನ ಹಿಂದೆ. ಸತಿ ಸುತರುಗಳು ಬರುವುದಿಲ್ಲ, ನಿನ್ನಿತವಾದ ಬಂಧು ಸ್ನೇಹಿತ ಬರುವುದಿಲ್ಲ. ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ. ನೀನು ಇದ್ಗೆಟ್ಟು ಒದ್ದಾಡ್ಕೊಂಡು ಬುದ್ಧಿಗೆಟ್ಟು ಎಲೆಕ್ಷನ್ ನಿಂತ್ಕೊಂಡು ದುಡ್ಡಂಚಿ ಕಾಲು ಕಟ್ಟಿ ಗೆದ್ದ ಮೆಂಬರ್ಶಿಪ್ ಬರುವುದಿಲ್ಲ. ಸುಮ್ಮನೆ ಲಾಕ್ಸವ್ರೆ ಮಾಜಿ ಮೆಂಬರ್ ಇಲ್ವಾಲ ಗ್ರಾಮ ಪಂಚಾಯತಿಗೆ ಅಂತ. ಹೋಗೋದನ್ನೇ ಕಾಯ್ತಿರ್ತಾರೆ ಕೆಲವ್ರು, ನಾನು ನಿಂತ್ಕೊಳ್ತೀನಿ ಎಲೆಕ್ಷನ್ಗೆ ಅಂತ. ಆಮೇಲೆ ಅವರು ಸುಳ್ಳು ಬೇರೆ ಹೇಳ್ತಾರೆ. ನಮ್ಮಪ್ಪ ನನಗೆ ಹೇಳಿದ್ದ ಜನಸೇವೆ ಮಾಡು ಅಂತ ಹೇಳಿದ್ದ, ನೀವೆಲ್ಲ ನಮ್ಗೆ ಆಶೀರ್ವಾದ ಮಾಡಿ. ಅವ್ರ ಹೆಂಡ್ತಿನೇ ನಿಲ್ಲಿಸುವ ಗಂಡ್ಸತ್ತವ್ರೆ ಪ್ಲ್ಯಾನು. ಅವ್ರ ಹೆಂಡ್ತಿ ನಿಲ್ಲಿಸಿದ್ರೆ ಏನಿಲ್ಲ, ಅವ ಅಕ್ಕ ಕಣ್ಣೀರು ಹಾಕ ಬಂದರೆ ಊರವರೆಲ್ಲ ಓಟ್ ಹಾಕ್ಬಿಡ್ತಾರೆ, ಕಣ್ಣೀರು ಹಾಕ ಬಂದರೆ ಊರವರೆಲ್ಲ ಓಟ್ ಹಾಕ್ಬಿಡ್ತಾರೆ ಅಂತ. ಅದಕ್ಕೆ ಕ್ಷಿತಿಮಾನ್ಯ ಕ್ಷೇತ್ರ, ನೀನು ಪಡೆದ ಅಧಿಕಾರ, ನಿನ್ನ ದರ್ಪ ದೌರ್ಜನ್ಯ, ನಿನ್ನ ಕಲಾವಿದ, ನಿನ್ನ ಸಾಧನೆ, ರಾಜ್ಯೋತ್ಸವ ಪ್ರಶಸ್ತಿ ಇವೆಲ್ಲ ಜೊತೆಗೆ ಬರುವುದಿಲ್ಲ, ಪ್ರಯೋಜನವೂ ಇಲ್ಲ. ಯಾವುದೋ ಲ್ಯಾಬ್ಗೆ ಹೋಗಿದ್ದೆ ಬ್ಲಡ್ ಟೆಸ್ಟ್ ಮಾಡಿಸೋಕ್ಕೆ, ಹುಷಾರಿಲ್ಲ. ಅದ್ಯಾವುದೋ ಹೊಸ ಲ್ಯಾಬು, ಹೊಸ ಕಂಡೀಷನ್ಗಳು. ಆ ಲ್ಯಾಬ್ದೊಂದು ಹುಡುಗ ಒಂದು ಫಾರಮ್ ಕೊಟ್ಟ, ಫಿಲಪ್ ಮಾಡಿಕೊಡಿ. ನೀವು ಫಿಲಪ್ ಮಾಡಿಕೊಟ್ರೆ ನಾವು ಅದನ್ನು ಕಂಪ್ಯೂಟರ್ ಅಪ್ಡೇಟ್ ಮಾಡ್ತೀವಿ, 3 ತಿಂಗಳು ನಿಮ್ಗೆ ಸಲಹೆ ಸೂಚನೆ ಕೊಡೋಕೆ ಅನುಕೂಲ ಆಗ್ತದೆ ಅಂದ. ಫಾರಮ್ ಕೊಟ್ರ, ಅಲ್ಲಿ ಎಲ್ಲ ವಿವರಗಳ ಬಗ್ಗೆ ಇತ್ತು, ಹೆಸರು, ವಯಸ್ಸು, ನಿಮ್ಮ ವಿಳಾಸ ಅಂತೆಲ್ಲ ಇತ್ತಲ್ಲ. ಹೆಸರು ಅಂತಿದ್ದ ಕಡೆ ನಾನು ಉಮೇಶ್ ಅಂತ ಬರೀಬೇಕಿತ್ತು. ಹಾಳಾದ ಪಿತ್ತ ನೆತ್ತಿ ಹತ್ತದ ನಮಗೂ ಒಂದೊಂದ್ಸಲ ಅಹಂಕಾರ ಬರ್ತದೆ. ಎಲ್ಲ ಹೊಗಳ್ಬಿಡ್ತಾರಲ್ಲ, ನಮ್ಮ ಚೆನ್ನಾಗಿ ಆಡ್ತೀರಿ ಅಂತ. ಅದಕ್ಕೆ ನಾನೇನು ಮಾಡಿದೆ, ನನಗೇನೇನು ಪ್ರಶಸ್ತಿ ಬಂದಿದ್ದು ಎಲ್ಲ ಬರೆದೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಜನಪದ ರತ್ನ, ಜನಪದ ಜಾಣ, ಜನಪದ ಕಿಂಕರ, ವಾಕ್ಚತುರ ಶಿರೋಮಣಿ, ಪ್ರಖ್ಯಾತ ಗಾಯಕರು, ಕೀರ್ತನಾಕಾರರು, ಶಿವಾರ ಉಮೇಶ್ ಅಂತ ಬರೆದೆ. ಎಲ್ಲ ಫಿಲಪ್ ಮಾಡಿಕೊಟ್ಟೆ. ಆ ಹುಡುಗ ಈಸ್ಕೊಂಡು ಕಾಲಿಂದ ತಲೆಗಂಟ ನಾನು ನೋಡ್ಬಿಟ್ಟು, ಇದರಲ್ಲಿ ನಿನ್ನ ಹೆಸರು ಯಾವುದು ಅಂದ. ಉಮೇಶ್ ಅಂತದಲ್ಲ ಅದು ಒಂದೇ. ಮತ್ತು ಇವೆಲ್ಲ ಯಾಕಯ್ಯ ಬರೆದಿದ್ದೆ ಅಂದ.
ಅವೆಲ್ಲ ನಂಗೆ ಬಂದಿರುವಂಥ ಬಿರುದುಗಳು ಒಂದೇ. ಅವನಂದ ಹಿಂಗೆ ಪುಡ್ಸತ್ತಿಲ್ದಂಗೆ ನಿದ್ಗೆಡ್ತಿದ್ರೆ ಒತ್ತಡ ಬಿದ್ರು ತಗೋಬೇಕಾಯ್ತದೆ, ಹೊಡೆದಾಕು ಮೊದಲು ಅಂದ ಅವನು. ಆಗ ಗೊತ್ತಾಯ್ತು ವ್ಯಾಲಿಬಲ್ ಎಲ್ಲಿಗೆ ಬರ್ತದೆ, ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ. ಲಕ್ಷ್ಮೀಪತಿ ಎಂಬುವನಲ್ಲದೆ ಬೇರೆ ಗತಿ ಇಲ್ಲ. ಯಾರು ಬರುವರು ನಿನ್ನ ಹಿಂದೆ, ಇತ್ತ ಬಾಯನ್ನು ಯಮಭಟರು ಎಳೆದೊಯ್ಯುವಾಗ. ಯಾರು ಬರುವರು ನಿನ್ನ ಹಿಂದೆ. ಧನಧಾನ್ಯಗಳು ಬರುವುದಿಲ್ಲ, ನಿನ್ನ ಅನುವಾದ ನವ ಸಾಧನಗಳು ಬರುವುದಿಲ್ಲ. ಧನಧಾನ್ಯಗಳು ಬರುವುದಿಲ್ಲ, ನಿನ್ನ ಅನುವಾದ ನವ ಸಾಧನಗಳು ಬರುವುದಿಲ್ಲ. ಜನನಿ ಜನಕರು ಬರುವುದಿಲ್ಲ, ಜನನಿ ಜನಕರು ಬರುವುದಿಲ್ಲ. ನಮ್ಮ ಹನುಮಯ್ಯನ ಹೊರತು ಬೇರೆ ಇಲ್ಲ. ಧನಧಾನ್ಯಗಳು ಬರುವುದಿಲ್ಲ, ನಿನ್ನ ಅನುವಾದ ನವಸಾಧನಗಳು ಬರುವುದಿಲ್ಲ. ಕೆಲವ್ರದ್ದು ಒಂಥರ ಚಾಳಿ, ನಾ ಸ್ಕೂಟರ್ ತಗೊಂಡ್ರೆ ಯಾರಿಗೂ ಮಾರಲ್ಲ, ನಾನು ಕಾರ್ ತಗೊಂಡ್ರೆ ಯಾರಿಗೂ ಮಾರಲ್ಲ. ಏನು ತಗೊಂಡು ಮಾರದಿರೋದು ನಿನ್ನೆ ಮಾರಾಕೋಗಿ ನಿಂತದೆ ಪ್ರಪಂಚ. ಅದಕ್ಕೆ ಯಾವತ್ತೂ ಕೂಡ ಅಷ್ಟೇ, ನಮ್ಮ ಜೀವನದಲ್ಲಿ ಶಾಶ್ವತ ಅನ್ನೋದು ಏನೂ ಇಲ್ಲ ನೋಡ್ರಿ. ನಮ್ಮ ದೇಹನೇ ಶಾಶ್ವತ ಇಲ್ಲ, ಮತ್ತು ಇನ್ಯಾರು ನಮ್ಮ ಜೊತೆ ಶಾಶ್ವತವಾಗಿರ್ತಾರೆ? ಅಯ್ಯೋ ನಾ ಸಾಕ್ಬಿಟ್ಟೆ, ಈಗ ಹಂಗಾಗ್ಬಿಟ್ಟ, ನಾನು ಅವ್ನಿಗೆ ಸಹಾಯ ಮಾಡಿದೆ, ನಂಗೆ ಮಾಡದೆ ಹೋದ. ಅದೇ ಮೊದಲನೇ ತಪ್ಪು. ಯಾವುದು ಗೊತ್ತಾ? ಉಪಕಾರ ಮಾಡ್ಬಿಟ್ಟು ಪ್ರತ್ಯುಪಕಾರ ಬಯಸ್ತಾ ಇರೋದೇ ಮೊದಲನೇ ತಪ್ಪಾಗಿರೋದು ನಮ್ಮದು. ಅಲ್ಲ, ಅವನು ಕಷ್ಟ ಅದೇ ಅಂತ ಉಪಕಾರ ಮಾಡಾಯ್ತು, ನಾವೇನು ಕೈ ಮುಗಿಬೇಕು ಗೊತ್ತಾ ದೇವ್ರಿಗೆ? ಅವ್ನು ನನಗೆ ಉಪಕಾರ ಮಾಡಲಿ ಅಂತ ಕೈ ಮುಗಿಬಾರ್ದು. ಅವನು ಬಂದರೂ ಕಷ್ಟವೇ, ನಂಗೆ ಬರೋದು ಬೇಡ, ಅವನು ಉಪಕಾರ ಮಾಡೋದು ಬೇಡ ಅಂತ. ನಾನು ಅವನಿಗೆ ಸಾಲ ಮಾಡ್ಕೊಂಬಿಟ್ಟವನೇ, 20,000 ಕೊಟ್ಟೆ, ನನಗೆ ಗ್ರಾಚಾರ ಕಮ್ಮಿಯಾಗಿ ಸಾಲ ಅಲ್ಲಿ. ಅವ್ನು ನಂಗೆ ಕೊಡಲಿಲ್ಲ ಅಂದರೆ ನನ್ನ ಕಷ್ಟ ಬರಬೇಕು ಅಂತ ಅರ್ಥ. ಬೇಡ ಬಿಡು, ಪರವಾಗಿಲ್ಲ, ನನ್ನ ಜೀವಮಾನ ಪೂರ ಕೊಡುವಂಗೆ ಇಡು ಶಿವನೇ, ಆಯ್ತು. ಅವನು ಹಂಗೆ ಇರಲಿ, ಹಂಗೆ ಇರಲಿ, ಅವನು ಬೇಡಂಗೆ ಇರಲಿ. ಅವನು ನನಗೆ ಮಾತ್ರ ಆ ಸ್ಥಿತಿ ಕೊಡಬೇಡ. ಯಾರಿಗೋ ಹುಷಾರಿಲ್ಲ, ಹೋಗೊಂದು ಬಾಟ್ಲು ರಕ್ತ ಕೊಟ್ಬಿಟ್ಟು ಬಂದೆ ನಾನು ರಕ್ತ ಕೊಟ್ಟೆ, ಅವ್ನು ನನಗೆ ಯಾಕೆ ಕೊಡಲಿಲ್ಲ ಅಂದರೆ ನಾನು ಹುಷಾರಿಲ್ಲದೆ ಮನಿಕೋಬೇಕಾಯ್ತದೆ. ಹುಷಾರಿಲ್ಲದೆ ಮನಿಕೋದು ಬೇಡ, ಅವ್ನು ರಕ್ತ ಕೊಡೋದು ಬೇಡ. ನನಗೆ ಒಂದು 70 ಸಲ ರಕ್ತ ಕೊಡುವಂಥ ಯೋಗ ಕೊಡು ಶಿವನೇ, ಸಾಕು. ಅಲ್ಲಿಗೆ ನನ್ನ ಆರೋಗ್ಯನೂ ಚೆನ್ನಾಗಿದೆ. ಅದಕ್ಕೆ ಉಪಕಾರಕ್ಕೆ ಕೆಲವು ಸಲ ಪ್ರತ್ಯುಪಕಾರ ಬಯಸುವುದೇ ತಪ್ಪು. ಅದು ಅವನಲ್ಲಿರಬೇಕು. ಯಾರು ಪಡ್ಕೊಂಡು ಅವನಲ್ಲಿರ್ಬೇಕು ಅದು ಹೊರತು ನಾನು ಕೊಟ್ಟೆ ನೀನು ಕೊಡಲಿಲ್ಲ, ನಾನು ಕೊಟ್ಟೆ ನೀ ಕೊಡಲಿಲ್ಲ, ಅದು ಬಿಡಬೇಕು. ಅನುವಾದ ನವಸಾಧನಗಳು ಬರುವುದಿಲ್ಲ, ಬಿಟ್ಟಿರೋಕ್ಕಾಗೋದಿಲ್ಲ. ಮೊಬೈಲ್ ಇವಾಗ ಬಿಟ್ಟಿರೋಕ್ಕಾಗೋದಿಲ್ಲ. ಹಾಸ್ಪಿಟ್ಲಲ್ಲಿ ಹೆಣ್ಮಗಳಿಗೆ ಹೆರಿಗೆ ಆಯ್ತಂತೆ, ಮೊದಲನೇ ಹೆರಿಗೆ, ಪಾಪ ಬಹಳ ತ್ರಾಸ ಆಯಿತು. ಮಗು ಆಪ್ರೇಷನ್ ಮಾಡಿ ಹೊಟ್ಟೆಯನ್ನು ತೆಗೆದ ಮೇಲೆ ಆ ಮಗುನ ಉಸಿರಾಟದ ತೊಂದರೆ, ಇವಳು ಪ್ರಜ್ಞೆ ಹೊಂಟೋಯ್ತು. ಆ ಮಗುನ ತಗೊಂಡು ಐಸಿಯುಗೆ ಇಟ್ಟರು. ಜ್ಞಾನವೇ ಬಂದಿಲ್ಲ ಹೆಣ್ಮಗಳಿಗೆ. ಒಂದು 10 ನಿಮಿಷ ಆಯ್ತಲೆ ಕಣ್ಬಿಟ್ಟು ಪಕ್ಕ ಕೈ ಇಡ್ತಾಳೆ, ಕೈಗೆ ಸಿಗ್ತಾ ಇಲ್ಲ ಮಗು. ಮುಖದಲ್ಲಿ ಗಾಬರಿ, ಬೆವರನಿ, ಕಣ್ಣಲ್ಲಿ ಕಣ್ಣೀರು. ಈ ಕಡೆ ಕೈ ಹಾಕ್ತಾಳೆ, ಆ ಕಡೆ ಕೈ ಹಾಕ್ತಾಳೆ, ತಡ್ಕಾಡ್ತಾವಳೆ. ನರ್ಸ್ ಓಡ್ ಬಂದರು, ಅಮ್ಮ ಎದುರುಬೇಡ, ಏನೂ ಆಗಿಲ್ಲ, ನಿನ್ನ ಮಗು ಐಸಿಯುನಲ್ಲದೆ ಅಂದರು. ಅಯ್ಯೋ ಮಗ ಅಲ್ಲ, ಮೊಬೈಲ್ ಎಲ್ಲ ಆಯಿತು ಅಂದ್ಲ ಅವಳು. ಹೆದ್ದೇಟ್ಗೆ ಕೈಗೆ ಮೊಬೈಲ್ ಸಿಕ್ಬೇಕಲ್ಲ, ಹಾಳಾದ್ ನಮ್ಮ ಕೈಗೆ. ಅಷ್ಟು ಅನುವಾದ ನವಸಾಧನ ಇದು, ಯಾವುದೋ ಮೊಬೈಲ್. ಇವಾಗ ನಾವು ಎದ್ದ ತಕ್ಷಣ ಕಣ್ಮುಂದೆ ಕಾಣ್ಬೇಕದು ಮೊಬೈಲ್. ಅದಕ್ಕೆ ಅವ್ರು ಅವತ್ತೇ ಬರೆದ್ರು, ನಿನ್ನ ಅನುವಾದ ನವಸಾಧನಗಳು ಬರುವುದಿಲ್ಲ, ನಮ್ಮ ಹನುಮಯ್ಯನ ಹೊರತು ಬೇರೆ ಗತಿ ಇಲ್ಲ. ಯಾರು ಬರುವರು ನಿನ್ನ ಹಿಂದೆ, ಇತ್ತ ಬಾಯನ್ನು ಯಮಭಟರು ಎಳೆದೊಯ್ಯುವಾಗ.
ಮತ್ತೆ ಮುನ್ನಾದರೂ ಅನ್ಯಾಗತಿ ಇಲ್ಲವೆಂದು ಇನ್ನಾದರೂ ತಿಳಿದುಕೊಂಡು, ಮತ್ತೆ ಮುನ್ನಾದರೂ ಅನ್ಯಗತಿ ಇಲ್ಲವೆಂದು ಎನ್ನೊಡೆಯ ನೀನೇ ಗತಿಯೆಂದು, ಎನ್ನೊಡೆಯ ನೀನೇ ಗತಿಯೆಂದು ಬೇಡು ಮನ್ನಿಸಿ ಪುರಂದರ ವಿಠಲನ ನೆನೆದು. ಇನ್ನಾದ್ರೂ ತಿಳ್ಕೊ, ನಮ್ದೇ ಬೀದಿಲ್ 3 ಮಕ್ಕಳು ಸತ್ತವ್ರು ನೋಡು, ಅರ್ಥ ಮಾಡ್ಕೊ. ಭಾಳ ಬದುಕಬೇಕಾದ ಯುವಕ ಪ್ರಾಣ ಬಿಟ್ಟವ್ನು ನೋಡು. ಚಂದವಾಗಿ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತಿದ್ದು ಇಂದ್ರಮ್ಮ ಸತ್ತವ್ರು, ಅದು ನೋಡು. ಬುದ್ಧಿ ಕಲಿ ಇನ್ಮೇಲಾದ್ರು. ಯಾಕೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬರಬೇಕಾದ ತಾಯಿ ಯಮಲೋಕ ಸೇರಿದ್ಲಲ್ಲ, ಮತ್ತು ನಮ್ಮ ಗತಿ ಏನು? ಮತ್ತು ನಾವ್ಯಾಕೆ ಹಿಂಗೆ ಜಗಳ ಆಡಬೇಕು? ಅರ್ಧ ಅಡಿ 1 ಅಡಿ ಕುಸ್ತಿ ಆಡ್ಕೊಂಡು ಬಿಡಬೇಡ. 3 ಸೈಟ್ ಹಾಳಾಗೋದ್ರೂ ಚಿಂತಿಲ್ಲ, 3 ಅಡಿ ಬಿಡಬೇಡ. ಯಾವ ಅಟಕ್ ಬದ್ದೇವು ಕೂತವ್ರು ನೋಡ್ರಿ. ಪ್ರೇರೇಪಣೆ ಮಾಡೋದು ಬಹಳ ನೋಡಿ. ಹೆಣ್ಣು ಮಕ್ಕಳನ್ನ ಸಹನೆಯ ಸ್ವರೂಪ ಅಂತ ಕೇಳ್ತೀವಿ ನಾವು. ಪುರುಷನಾದವನು ಜಗಳಕ್ಕೆ ನಿಂತರೆ ಹೆಣ್ಮಕ್ಳು ಅಡ್ಡಗಡ್ತಾರೆ, ಬೇಡ ಹೋಗ್ಬೇಡ ಅಂತ. ಆದರೆ ಈಗ ಹಂಗಾಗಿಲ್ಲ. ಗಂಡಸಲು ನೀನು ಬಿಟ್ಬಿಟ್ಟು ನಿಂತಿದ್ಯಲ್ಲ ಮಾನಗೆಟ್ಟವನೇ, ನಡಿ ಕುಸ್ತಿಗೆ ಅಂತ ಕಳಿಸ್ತದ ಅವನ್ನೇ. ಕೋರ್ಟ್ ಬಾಗ್ಲಲ್ಲಿ ಜುಟ್ಟು ಹಿಡ್ಕೊಂಡು ಕುಸ್ತಿಗೆ ಬೀಳೋದು. ಬಸ್ಸಲ್ಲಿ ಒಂದು ಸೀಟು ಮಂಡ್ಯದಲ್ಲಿ ಹತ್ತಿ ಕುಸ್ತಿಗೆ ಬಿದ್ದರು ಇಬ್ಬರೂ, ಜುಟ್ಟು ಹಿಡ್ಕೊಂಡು. ಮೈಸೂರು ಬತ್ತಲೇ ಇಳಿದ್ರು ಇಬ್ಬರೂ, ಸೀಟಲ್ಲಿ ಕೂತ್ಕಲೇ ಇಲ್ಲ ಇಬ್ಬರು ಗುದ್ದಾಡದ್ದೇ ಆಯ್ತು ಏಕ. ಏನು ಮಾಡುವ? ಅದಕ್ಕೆ ಇನ್ನಾದರೂ ತಿಳಿದುಕೋ, ಮತ್ತೆ ಮುನ್ನಾದರೂ ಅನ್ಯಗತಿ ಇಲ್ಲವೆಂದು ಎನ್ನೊಡೆಯ ನೀನೇ ಗತಿ ಎಂದು ಬೇಡು ಮನ್ನಿಸಿ ಪುರಂದರ ವಿಠಲನ ನೆನೆದು. ಯಾರು ಬರುವರು ನಿನ್ನ ಹಿಂದೆ ಇತ್ತ ಬಾ ಎಂದು ಯಮ ಭಟರು ಎಳೆದು